आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಈಗಾಗಲೇ ಸತತವಾಗಿ ಒಂದು ತಿಂಗಳಿಂದ ರಾಜ್ಯದ ಜನರಿಗೆ ಏನೋ ಒಂದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕೆ ಖಂಡಿಸುತ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಇಚ್ಛೆ ಪಟ್ಟಿದ್ದೇವೆ. ಯಾಕಂದರೆ ಈಗಾಗಲೇ ನಮ್ಮ ಸಚಿವರಾದ ಮಾನ್ಯ ಶಿವಾನಂದ ಪಾಟೀಲ್ ಅವರು ಹೇಳಿದ ಹಾಗೆ ತಮ್ಮ ಅಪ್ಪಗೆ ಹುಟ್ಟಿದ್ದೇನೆ ತಿಳಿಸಿ ಇವತ್ತು ರಾಜೀನಾಮೆ ಸಲ್ಲಿಸಿದ್ರು. ಅದರ ಪ್ರಯುಕ್ತವಾಗಿ ಅವರು ಕೂಡ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ರಾಜೀನಾಮೆ ಕೊಟ್ಟಿದ್ರು. ಆ ರಾಜೀನಾಮೆ ಕೊಟ್ಟ ನಂತರ ಬಸನಗೌಡರ ಹೇಳಿಕೆಗಳು ಭಾಳ ವಿಚಿತ್ರ ಹೇಳಿಕೆಗಳು. ಇವತ್ತು ಯಾರೂ ಒಬ್ಬ ಹುಚ್ಚು ಸಹಿತ ಆ ರೀತಿ ಮಾತಾಡೋದಿಲ್ಲ. ಇವತ್ತು ಏನು ಹೇಳ್ತಾರಂದರೆ, ನಂದು ಕ್ಲಿಪ್ ನೋಡ್ರಿ, ನಾ ಹಂಗೆ ಹೇಳಿದ್ದಿಲ್ಲ, ಹಿಂಗೆ ಹೇಳಿದ್ದಿಲ್ಲ, ನಾನು ಬರೇ ಅಲ್ಲಿ ಹೋಗಿ ಸೋಲಿಸ್ತೀನಿ ಅಂತ ಹೇಳಿದ್ದೆ, ಅವರಿಗೆ ಕಾಶ್ಯಪ್ನವರಿಗೆ ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ದೆ. ನೀವು ರಾಜೀನಾಮೆ ಕೊಡೋದು ಹೇಳಿದ್ರೆ ಮತ್ತು MLA ಆಗಿ ಉಳಿದು ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ರೆ ಮುಂದೆ ಏನಾಗ್ತಂದ್ರೆ, ಈಗಾಗಲೇ ಶಿವಾನಂದ ಪಾಟೀಲ್ ಅವ್ರು ಹೇಳಿದ ಹಾಗೆ ಇವರೊಬ್ಬ ಮೋಸಗಾರ. ಯಾಕೆಂದರೆ ಇವರು ರಾಜೀನಾಮೆ ಕೊಟ್ಟ ನಂತರ ಕೊಟ್ಟಿಲ್ಲ ಅಂದರೆ ಹೆಂಗಂತೇಳಿ ಈಗಾಗಲೇ ಅವರು ಕೂಡ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದರಾಗ ಇವರು ಹಿಂದಿನ ಇತಿಹಾಸ ನೋಡಿದ್ರೆ ಇವರು ಸಾಕಷ್ಟು ಸಲ ಪ್ರತಿಯೊಂದು ವಿಷಯದಲ್ಲಿ ಯಾರ್ಯಾರಿಗೆ ಏನೇನು ಮೋಸ ಮಾಡಿದ್ರು ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದಕ್ಕಾಗಿ ಇವತ್ತು ಈಗ ಮುಂದೇನಾಗ್ತದೆ ಅಂದ್ರೆ, ಇವ್ರು ಸಪೋಸ್ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಸ್ಪರ್ಧೆ ಮಾಡ್ಲಿಕ್ಕೆ ನಿಂತರ ಶಿವಾನಂದ ಪಾಟೀಲ್ ಅವರು ಇವ್ರು ಮತ್ತೇನು ಹೇಳ್ತಾರಂದ್ರೆ, ನನ್ನ ಕ್ಲಿಪ್ ನೋಡ್ರಿ, ನಾ ಹಂಗೆ ಹೇಳಿದ್ದಿಲ್ಲ, ನಾನು ನಾಮಪತ್ರ ಎಲ್ಲಿ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ, ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೆ ಅಂತ ಹೇಳೋರು ಇವರು. ಮುಂದೇನು ಮಾಡ್ತಾರಂದ್ರೆ, ಈಗ ಇದು ಹಿಂಗೆ ಹೇಳಕತ್ತಾರ, ಮುಂದೆ ಸ್ಪರ್ಧೆಗೆ ಜೇರ್ಕಂತ ಶಿವಾನಂದ ಪಾಟೀಲ್ ಹೇಳಿದ್ರ ನಾ ಬರೇ ಅಲ್ಲಿ ಬಂದು ಸೋಲಿಸ್ತೀನಿ ಅಂತ ಹೇಳಿದ್ದೆ. ಯಾಕಂದ್ರೆ ನಾ ಸ್ಟಾರ್ ಪ್ರಚಾರಕ್ಕದೀನಿ, ನಾ ಬಂದು ಅಲ್ಲಿ ಭಾಷಣ ಮಾಡಿ ನಾ ಮತ್ತೊಬ್ರು ನಿಂದಿಸಿ ಏನ್ರಿ ಹೇಳಿ ಮತ್ತು ನಾ ಎಲ್ಲಿ ಹಂಗೆ ಹೇಳಿದ್ದೆ, ನಾ ನಾಮಪತ್ರ ಸಲ್ಲಿಸಿ ಅವ್ರ ಜೊತೆ ಸ್ಪರ್ಧಿಸಿ ಸೋಲಿಸ್ತೀನಿ ಅಂತ ಹೇಳಿದ್ದಿಲ್ಲ, ಬರೀ ಸೋಲಿಸ್ತೀನಿ ಅಂತ ಅಷ್ಟೇ ಹೇಳಿದ್ದೆ. ಈ ರೀತಿ ಹೇಳುವಂಥದ್ದು ಜಾಯಮಾನ ಯತ್ನಾಳ್ ಅವ್ರದ್ದು ಇದೆಲ್ಲ ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಬಂಧುಗಳೇ. ಅದಕ್ಕಾಗಿ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ಹೇಳುವುದೇನೆಂದರೆ, ತಮಗೇನಾದರೂ ನೈತಿಕತೆ ಇದ್ದರೆ ತಾವು ನಿಜವಾಗಿ ತಮ್ಮ ಅಪ್ಪಗೆ ಹುಟ್ಟಿದ್ರೆ, ಯಾಕಂತ ನೀವೇ ಹೇಳಿದ್ರಿಂದ ಮತ್ತು ತಾವು ಅದು ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕಾಗಿ ಇವತ್ತು ಈ ಏನು ಸವಾಲನ್ನು ಸ್ವೀಕಾರ ಮಾಡಬೇಕಾಗಿತ್ತು, ಈ ಸವಾಲಕ್ಕೆ ಹಿಂದೆ ಸರಿದು ಇವತ್ತು ಏನೇಂದರೆ ಹುಚ್ಚಿತರಾಗಿ ಏನಾದರೂ ಮಾತಾಡ್ಕೊತು ಮಾಧ್ಯಮ ಮುಂದೆ ನಿಂತು ಏನಾದರೂ ಹೇಳೋದ್ರಿಂದ ಇದು ಸರಿಯಾದ ಬಾಲಿಸ್ತನದ್ದು ವಿಚಾರಕ್ಕೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕಾಗಿ ಇವತ್ತು ಶಿವಾನಂದ ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರಿದು ಇವತ್ತು ಏನು ಸ್ಪರ್ಧೆಗೆ ಇಳ್ಳಾರ್ದೆ, ರಾಜೀನಾಮೆ ಕೊಳ್ಳಾರ್ದೆ ಏನು ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಯತ್ನಾಳ್ ಅವರು. ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಮಾಡಾಕತ್ತೀವಿ ಅಂದ್ರೆ, ಒಂದು ಗಿಫ್ಟ್ ಇವತ್ತು ತಮಗೆ ತೋರಿಸಿ ಇವತ್ತು ಏನಾದ್ರೆ ನಾವು ಒಂದು ಗಿಫ್ಟ್ ಕಳಿಸ್ತಾ ಇದ್ದೀವಿ ಇವತ್ತು ಅವರಿಗೆ. ಅದು ಏನು ಗಿಫ್ಟ್ ಅಂದ್ರೆ, ಒಂದು ಇಲ್ಕಲ್ಲ ಸೀರೆ. ಇಲ್ಕಲ್ಲ ಸೀರೆ ಮತ್ತು ಬಳೆ. ಅದು ಇವತ್ತು ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೀವಿ. ಏನು ಇದು ಅವ್ರು ಸ್ವೀಕಾರ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ. ಒಂದು ಇದರಿಂದ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರೆ, ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು. ಯಾಕಂದರೆ ಮಹಿಳೆ ಕೂಡ ಇವತ್ತು